ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SuccessLoka ಯೂಟ್ಯೂಬ್ ಚಾನಲ್. ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಕ್ಸಸ್ಫುಲ್ ಆಗಬೇಕಂದ್ರೆ, ನೀವೇನಾದರೂ ಜೀವನದಲ್ಲಿ ಸಕ್ಸಸ್ ಆಗಬೇಕಂದ್ರೆ, ನೀವು ನಿಮ್ಮ ಫ್ರೆಂಡ್ಸು, ನಿಮ್ಮ ಸರ್ಕಲ್ಲು ಅದ್ರ ಮೇಲೇ ಖಂಡಿತವಾಗಿ ಜಾಸ್ತಿ ಡಿಪೆಂಡ್ ಆಗಿರುತ್ತೆ. ನೀವು ಒಳ್ಳೆ ಫ್ರೆಂಡ್ಸ್ ಜೊತೆಯಲ್ಲಿ ಒಳ್ಳೆ ಸರ್ಕಲಲ್ಲಿ ಇದ್ದರೆ ಖಂಡಿತವಾಗಿ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಲ್ಲಿ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನ ಹೇಳ್ತಾ ಇದ್ದೀನಿ. ಒಂದು ಊರಲ್ಲಿ ಒಂದು ಮರ ಇರುತ್ತೆ. ಆ ಮರದ ಮೇಲೆ ಒಂದು ಹದ್ದು ಬಂದ್ಬಿಟ್ಟು ಒಂದು ಮೊಟ್ಟೆ ಇಕ್ಕಿರ್ತದೆ. ಅದೇ ರೀತಿ ಆ ಮರದ ಕೆಳಗಡೆನೂ ಕೋಳಿಗಳು ವಾಸ ಆಗಿರುತ್ತೆ. ಆ ಮರದ ಕೆಳಗಡೆನೂ ಕೋಳಿ ವಾಸ ಆಗಿರುತ್ತೆ. ಒಂದು ದಿನ ಏನಾಗ್ಬಿಡುತ್ತೆ ಅಂದ್ರೆ, ಸಾಕಷ್ಟು ಗಾಳಿ ಬರುತ್ತೆ, ಸಾಕಷ್ಟು ಬಿರುಗಾಳಿ ತರ ಗಾಳಿ ಬಂದಾಗ ಆ ಮರದ ಮೇಲೆ ಇರುವ ಆ ಮೊಟ್ಟೆ ಜಾರಿ ಕೆಳಗೆ ಬಿದ್ದ್ಬಿಡುತ್ತೆ. ಮರದ ಮೇಲಿಂದ ಕೆಳಗೆ ಬಿದ್ದ್ಬಿಡುತ್ತೆ. ಅದು ಕೋಳಿಗಳ ಮೊಟ್ಟೆ ಜೊತೆಯಲ್ಲಿ ಸೇರ್ಕೊಬಿಡುತ್ತೆ. ಆಗ ಏನಾಗುತ್ತೆ ಅಂದ್ರೆ, ಆ ಹದ್ದಿನ ಮೊಟ್ಟೆಗೂ ಆ ಕೋಳಿ ಬಂದ್ಬಿಟ್ಟು ಕಾವು ಕೊಟ್ಟು ಮರಿ ಮಾಡುತ್ತೆ. ಹದ್ದಿನ ಮರಿ ಕೂಡ ಸಣ್ಣದಾಗಿ ಚಿಕ್ಕದಾಗಿ ಬೇರೆ ಕೋಳಿಗಳ ಜೊತೆಯಲ್ಲಿ ಆಟ ಆಡ್ಕೊಂಡಿರುತ್ತೆ. ಅದಕ್ಕೆ ಆರೋ ಬಯಕೆನೇ ಆಗೋದಿಲ್ಲ. ಯಾಕಂದ್ರೆ ಹದ್ದಿನ ಮರಿಗೆ ಆರೋಗ್ಯ ಬರುತ್ತೆ. ಆದ್ರೆ ಏನಾಗ್ಬಿಡುತ್ತೆ, ಅಲ್ಲಿ ಎಲ್ಲಾ ಕೋಳಿ ಮರಿಗಳು ಅದು ಆರೋಗ್ಯ ಪ್ರಯತ್ನ ಮಾಡೋದಿಲ್ಲ. ಎಲ್ಲಾ ಕೋಳಿ ಮರಿಗಳಿಗೆ ಅದಕ್ಕೆ ಆರೋದಕ್ಕೆ ಗೊತ್ತಿರಲ್ಲ. ಅದಕ್ಕೇನು ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಮಣ್ಣಗಿಯೋದು, ಅದ್ರಲ್ಲಿ ಏನೋ ಸಿಕ್ಕಿದ್ರೆ ಹುಳುಗಳು ತಿನ್ನೋದು, ಇಷ್ಟೇ ಆಗಿರುತ್ತೆ ಕೋಳಿ ಮರಿಗಳಿಗೆ. ಆದ್ರೆ ಹದ್ದಿಗೆ ಸಾಕಷ್ಟು ರೀತಿಯಲ್ಲಿ ಜಾಸ್ತಿ ಮೇಲೆ ಆರೋ ಎಲ್ಲ ಬುದ್ಧಿವಂತನೂ ಇರುತ್ತೆ, ಅದಕ್ಕೆ ಶಕ್ತಿನೂ ಇರುತ್ತೆ. ಆದ್ರೆ ಈ ಹದ್ದಿನ ಮರಿಗೆ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ. ಆಗ ಏನಾಗುತ್ತೆ, ಒಂದು ದಿನ ಹೀಗೆ ಅದರ ಜೀವನ ನಡೆಸಬೇಕಂದಾಗ ಅಲ್ಲಿ ಮೇಲಿರೋ ಒಂದು ಹದ್ದನ್ನ ನೋಡ್ಬಿಟ್ಟು ಬೇರೆ ಕೋಳಿ ಮರಿಗಳನ್ನ ಕೇಳುತ್ತೆ, ಅಲ್ಲಿರೋ ಪ್ರಾಣಿ ಯಾವುದು, ಅಲ್ಲಿ ಯಾವುದು ಅಷ್ಟು ಮೇಲೆ ಹಾರ್ತಾ ಇದೆ ಅಂದಾಗ ಆ ಕೋಳಿ ಮರಿಗಳು ಹೇಳುತ್ತೆ, ಅದು ಬಂದ್ಬಿಟ್ಟು ಹದ್ದು, ಅದು ಸಾಕಷ್ಟು ಶಕ್ತಿ ಇರುತ್ತ ಪ್ರಾಣಿ ಅಂತ ಹೇಳುತ್ತೆ ಆ ಎಲ್ಲಾ ಕೋಳಿ ಮರಿಗಳು. ಆಗ ಅದನ್ನ ನೋಡ್ಬಿಟ್ಟು ಇದಕ್ಕೂ ಮೈಂಡಲ್ಲಿ ಬರಬೇಕಿತ್ತು, ನನಗೂ ಇದೇ ತರ ಶಕ್ತಿ ಇದೆ, ನಾನು ಆರ್ಬೋದು ಅಂತ. ಆದ್ರೆ ಬೇರೆ ಎಲ್ಲಾ ಕೋಳಿಗಳು ಅಲ್ಲಿ ಇದ್ದುದ್ರಿಂದ ಎಲ್ಲಾ ಕೋಳಿಗಳು ನಮ್ಗೆ ಆತರ ಶಕ್ತಿ ಇಲ್ಲ, ನಮ್ಗೆ ಆತರ ಆರೋಗ್ಯಕ್ಕೆ ಶಕ್ತಿ ಇಲ್ಲ ಅಂತ ಅಂದಾಗ ಈ ಸಣ್ಣ ಹದ್ದು ಮರಿಗೂ ಕೂಡ ಅದಕ್ಕೂ ಹಂಗೆ ಅನ್ಸುತ್ತೆ, ನನಗೂ ಏನು ಶಕ್ತಿ ಇಲ್ಲ, ನನಗೂ ಆರೋಗ್ಯಕ್ಕೆ ಆತರ ಶಕ್ತಿ ಇಲ್ಲ ಅಂದ್ಕೊಂಡು ಅದು ಅದರ ಜೀವನ ಅದೇ ರೀತಿ ಬೇರೆ ಕೋಳಿ ಮರಿಗಳು ಹೇಗಿರುತ್ತೋ ಅದೇ ರೀತಿ ಆ ಜೀವನನ ಕಳೆದುಬಿಟ್ಟು ಒಂದಿನ ಸತ್ತು ಹೋಗ್ಬಿಡುತ್ತೆ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು, ಈ ಹದ್ದು ಮರಿಗೆ ಸಾಕಷ್ಟು ರೀತಿಯಲ್ಲಿ ಶಕ್ತಿ ಇರುತ್ತೆ, ಎಲ್ಲಾ ರೀತಿಯಲ್ಲೂ ಶಕ್ತಿ ಇರುತ್ತೆ. ಅದು ಸ್ವಲ್ಪ ದೊಡ್ಡದಾಗಿದ ತಕ್ಷಣ ಖಂಡಿತವಾಗಿ ಪ್ರಯತ್ನ ಬಿದ್ದಿದ್ರೆ ಖಂಡಿತವಾಗಿ ಆರ್ಬೋದಾಗಿತ್ತು. ಆದ್ರೆ ಆ ಸಂಘ, ಅದರ ಫ್ರೆಂಡ್ ಸರ್ಕಲ್ಲು, ಅದರ ಸರೌಂಡಿಂಗ್ ಏನಿರುತ್ತೋ ಅದರಿಂದ ಅದಕ್ಕೆ ಆಲೋಚನೆನೇ ಬರೋದಿಲ್ಲ, ನನಗೂ ಶಕ್ತಿ ಇದೆ, ನಾನು ಆರ್ಬೋದು ಅನ್ನೋದಕ್ಕೆ ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ಗೊತ್ತಿದ್ರೂ ಅದು ಆರುವ ಪ್ರಯತ್ನನೇ ಮಾಡೋದಿಲ್ಲ. ಯಾಕಂದ್ರೆ ಅದರ ಫ್ರೆಂಡ್ ಸರ್ಕಲ್ಲು, ಅದರ ಸರೌಂಡಿಂಗು ಎಲ್ಲಿ ಅದು ಬೆಳೆಯುತ್ತೋ ಅದರಿಂದನೂ ಹದ್ದಿನ ಮರಿಗೆ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ಅದರ ಶಕ್ತಿನೇ ಅರಿವಾಗೋದಿಲ್ಲ. ನಿಮ್ಗೆ ಈ ಮೋರಲ್ ಸ್ಟೋರಿಯಿಂದ ಏನ್ ಅರ್ಥ ಆಗುತ್ತಂದ್ರೆ, ನೀವು ಜೀವನದಲ್ಲಿ ಏನಾದ್ರೂ ಸಕ್ಸಸ್ಫುಲ್ ಕಾಣ್ಬೇಕಂದ್ರೆ ನೀವು ಖಂಡಿತವಾಗಿ ನೀವು ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ಲು, ನಿಮ್ಗೆ ಒಳ್ಳೆ ಕಂಪ್ನಿ ಇರೋ ಜಾಗದಲ್ಲಿ ನೀವು ಸೇರ್ಕೊಂಡಾಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಒಳ್ಳೆ ರೀತಿಯಲ್ಲಿ ಅಚೀವ್ಮೆಂಟ್ ಮಾಡೋಕ್ಕಾಗುತ್ತೆ ವಿನಃ, ನಿಮ್ಮ ಫ್ರೆಂಡ್ ಸರ್ಕಲ್ಲು, ನಿಮ್ಮ ಫ್ಯಾಮಿಲಿ ಸರ್ಕಲ್ಲು ನಿಮ್ಗೆ ಆ ಥರ ಸಪೋರ್ಟ್ ಮಾಡಿಲ್ಲ ಅಂದಾಗ, ಆ ಥರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದಾಗ ನೀವು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ನೀವು ಸಾಧಿಸೋದಕ್ಕಾಗೋದಿಲ್ಲ. ಆದ್ರಿಂದ ನಿಮ್ಮ ಫ್ರೆಂಡ್ ಸರ್ಕಲ್ಲು, ನಿಮ್ಮ ಫ್ಯಾಮಿಲಿ ಸರ್ಕಲ್ಲು ನಿಮ್ಗೆ ಎನರ್ಜಿ ಕೊಡುವಂತಾಗಿರ್ಬೇಕು. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಕಾಣೋದಕ್ಕೆ ಸಾಧ್ಯ. ನಿಮ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಕಥೆಯು ತುಂಬಾ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ. ಮತ್ತೆ ನೀವು ನಮ್ಮ SuccessLoka ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.